ಮಹಿಳೆಯರು ಆರ್ಥಿಕ ಸಬಲರಾಗಲು ಸಂಘಗಳು ಸಹಕಾರಿ. ದೇವೇಂದ್ರಪ್ಪ ಬಡ್ಗೇರ್. ಮಹಿಳೆಯರ ಉದ್ಯೋಗ ಸೃಷ್ಟಿಯಿಂದ ಆರ್ಥಿಕವಾಗಿ ಸಬಲೀಕರಣವಾಗುವ ಜೊತೆಗೆ ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕವಾಗಿ ಮುಂದೆ ಬರಲು ಸಂಘಗಳು ಸಹಕಾರಿಯಾಗಲಿವೆ ಅಂತ ದೇವೇಂದ್ರಪ್ಪ ಬಡ್ಗೇರ್ ಅವರು ತಿಳಿಸಿದರು. ಕುಕನೂರು ತಾಲೂಕಿನ ರಾಜೂರು ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಂಘದ ಚುನಾವಣೆಯಲ್ಲಿ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ 10 ಜನ ಮಹಿಳಾ ಸದಸ್ಯರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ನಂತರದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಹಿಳಾ ಸಂಘಗಳು ಹೆಚ್ಚೆಚ್ಚು ಹುಟ್ಟಿಕೊಳ್ಳುವ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲು ಸಹಕಾರಿಯಾಗುತ್ತೆ. ಸಹಕಾರಿ ಸಂಘಗಳಲ್ಲಿ ಒಬ್ಬರಿಗೊಬ್ಬರು ಸಹಕಾರದಿಂದ ಮುನ್ನಡೆದು ಇಲ್ಲಿನ ಮಹಿಳೆಯರು ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಬೇಕು ಅಂತ ಹೇಳಿದರು. ಸಂಘಗಳಲ್ಲಿ ಸ್ವಹಿತಕ್ಕಿಂತ ಸಾರ್ವಜನಿಕವಾಗಿ ಹಿತಾಸಕ್ತಿ ಇದ್ದು ಯಾರು ಸ್ವಾರ್ಥ ಮನೋಭಾವನೆಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಂಘದ ಬೆಳವಣಿಗೆಗೆ ಮುಂದಾಗಬೇಕು ಅಂತ ಹೇಳಿದರು. ನಂತರದಲ್ಲಿ ಸಂಘದ ಅಧ್ಯಕ್ಷೆ ಪಾರ್ವತಿ ದೊಡ್ಡಮನಿಯವರು ಮಾತನಾಡಿ, ಸರ್ವ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಸಹಕಾರ ಪಡೆದು ಸಂಘದ ಬೆಳವಣಿಗೆಗೆ ಶ್ರಮಿಸಲಾಗುವುದು ಅಂತ ಹೇಳಿದರು. ನಂತರದಲ್ಲಿ ಫಕೀರ್ ಸಾಬ್ ನದಾಫ್ ಅವರು ಮಾತನಾಡಿ, ಮಹಿಳೆಯರ ಸಂಘಗಳು ಯಾವಾಗಲೂ ಯಶಸ್ವಿಯಾಗುತ್ತವೆ. ನಮ್ಮ ರಾಜೂರು ಗ್ರಾಮದ ಅಧ್ಯಕ್ಷ, ಉಪಾಧ್ಯಕ್ಷ ಸದಸ್ಯರ ಪದಗ್ರಹಣವಾಗಿದ್ದು ಎಲ್ಲ ಸದಸ್ಯರು ಸೊಸೈಟಿಯಲ್ಲಿ ಮೇಲ್ದರ್ಜೆಗೇರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಕಿವಿ ಮಾತು ಹೇಳಿದರು. ಸಂಘವು ನಮಗೇನು ಮಾಡಿದೆ ಅನ್ನುವ ಬದಲು ಸಂಘದ ಪ್ರಗತಿಗೆ ಪ್ರತಿಯೊಬ್ಬ ಮಹಿಳೆಯರು ಶ್ರಮಿಸಬೇಕು ಅಂತ ತಿಳಿಸಿದರು. ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಶಾರದಾ ಸೇತು ಸಂಧಿ, ಕಾರ್ಯದರ್ಶಿ ಮಂಜುಳಾ ಮುಂದಲಮನಿ, ಸದಸ್ಯರಾದ ಹನುಮವ್ವ ಗೊಂದಿ, ನಿರ್ಮಲಾ ಗೊಂದಿ, ಸವಿತಾ ಅಂಗಡಿ, ಅನ್ನವ್ವ ಸೋಂಪುರ್, ಶಾರವ್ವ ಹಿರೇಮನಿ, ಕವಿತಾ ಗುರಿಕಾರ್, ಸುಮಂಗಲಾ ಬ್ಯಾಡಗೌಡರ್, ರೇಣುಕಾ ಕೊತ್ಲಣ್ಣವರ್, ರಂಜಾನ್ ನಬಿ ನದಾಫ್ ಹಾಗೂ ವಿರೂಪಾಕ್ಷ ದೊಡ್ಡಮನಿ, ಶರಣಪ್ಪ ಗೊಂದಿ, ಶಿವರಾಜ್ ದೊಡ್ಡಮನಿ, ಶರಣಪ್ಪ ಅಂಗಡಿ, ಶರಣಪ್ಪ ಕಂದಗಲ್ ಇನ್ನಿತರರು ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಪಂಚಯ್ಯ ಹಿರೇಮಠ್. ಗ್ರಾಮ ದೇವರಂತ ಶ್ರೀ ಶರಣಬಸವೇಶ್ವರನನ್ನು ಮನೋಮಂದಲ್ಲಿ ಸ್ಮರಿಸುತ್ತಾ ಇಂದಿನ ದಿನ ರಾಜೂರು ಗ್ರಾಮದಲ್ಲಿ ಹಾಲು ಉತ್ಪಾದಕ ಮಹಿಳಾ ಸಹಕಾರ ಸಂಘದ ಒಂದು ಪದಾಧಿಕಾರಿಗಳ ಆಯ್ಕೆಯನ್ನು ಸರ್ಕಾರದ ನಿಯಮಾವಳಿ ಪ್ರಕಾರ ಇಂದು ಚುನಾವಣೆ ಘೋಷಣೆಯಾಗಿತ್ತು. ಸದರಿ ಚುನಾವಣೆಯಲ್ಲಿ ಈ ಒಂದು ಚುನಾವಣೆಯ ರಿಟರ್ನಿಂಗ್ ಆಫೀಸರ್ ಆಗಿ ಪ್ರದೀಪ್ ಗಲಗಲಿ ಸರ್ ಈ ಒಂದು ಎಲೆಕ್ಷನ್ ಚುನಾವಣಾ ಒಂದು ರಿಟರ್ನಿಂಗ್ ಆಫೀಸರ್ ಆಗಿ ಇಂದಿನ ದಿನ ಚುನಾವಣೆ ನಡೆಯಲಾಯಿತು. ಈ ಚುನಾವಣೆಯಲ್ಲಿ ಒಂದು ಇರ್ತಕ್ಕಂಥ 12 ಜನ ಮಹಿಳಾ ಸದಸ್ಯರಲ್ಲಿ ಅವಿರೋಧವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆಯನ್ನು ಇಂದಿನ ದಿನ ಮಾಡಲಾಯಿತು. ಈ ಒಂದು ಚುನಾವಣೆಯಲ್ಲಿ 12 ಜನ ಸಾಮಾನ್ಯವಾಗಿ ಒಂದು ಮಹಿಳಾ ಸಹಕಾರ ಸಂಘದ ನಿಯಮಾವಳಿ ಪ್ರಕಾರ ಒಂದು ಕೆಟಗರಿಯನ್ನು ಅನುಮೋದನೆ ಮಾಡಿ 12 ಜನ ಮಹಿಳೆಯರನ್ನು ಈ ಸಂಘಕ್ಕೆ ಆಯ್ಕೆ ಮಾಡಿ ಈ ಒಂದು ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಒಂದು ಚುನಾವಣೆ ನಿಯಮದ ಪ್ರಕಾರ ಅಧ್ಯಕ್ಷರನ್ನಾಗಿ ಸಹೋದರಿಯಾದಂಥ ಶ್ರೀಮತಿ ಪಾರ್ವತಿ ಶಿವಾನಂದಪ್ಪ ದೊಡ್ಡಮನಿಯವರು ಅವಿರೋಧವಾಗಿ ಇಂದು ಆಯ್ಕೆಯಾಗಿದ್ದರೆಂದು ಈ ಒಂದು ಅದೇ ರೀತಿಯಾಗಿ ಸಹೋದರಿಯಾದಂಥ ಶ್ರೀಮತಿ ಶಾರದಾ ಮುದುಕಪ್ಪ ಸೇತ್ ಸಿಂಧಿ ಅವರು ಉಪಾಧ್ಯಕ್ಷರಾಗಿ ಈ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನಿತರೆ 10 ಜನ ಈ ಒಂದು ಸಂಘದಲ್ಲಿ ಸದಸ್ಯರಾಗಿರ್ತಾರೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಈ ಸಲಹಾ ಸಮಿತಿಯ 12 ಜನ ಸದಸ್ಯರಲ್ಲಿ ತಾವುಗಳ ಕೂಡ ಒಂದು ಕಾರ್ಯದರ್ಶಿಯನ್ನಾಗಿ ಕಾರ್ಯನಿರ್ವಹಿಸಲು ಸಂಘಕ್ಕೆ ತಾವುಗಳು ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ತಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಈ ಒಂದು ಹಾಲು ಉತ್ಪಾದಕ ಮಹಿಳಾ ಸಂಘದ ಉದ್ದೇಶ ಏನಪ್ಪ ಅಂತಂದರೆ, ಒಂದು ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣರಾಗಲಿ ಹಾಗೂ ಉದ್ಯೋಗ ಸೃಷ್ಟಿಯಿಂದ ಮುಂದಿನ ದಿನಮಾನಗಳಲ್ಲಿ ಅವರು ಕೂಡ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕ, ಶೈಕ್ಷಣಿಕವಾಗಿ ಮುಂದುವರಿಯಲು ಮಹಿಳಾ ಸಂಘಗಳು ಹೆಚ್ಚಾಗಿ ಹುಟ್ಟುಕೊಳ್ಬೇಕಾಗ್ತದೆ. ಈ ಒಂದು ಮಹಿಳಾ ಸಂಘವು ತಾವು ಸಾಂಗೋಪಾಂಗವಾಗಿ ಸರಿಯಾಗಿ ಒಂದು ಯಾವುದೇ ತೊಂದರೆ ಬರಲಾರ್ದಂಗೆ ತಾವು ಸಹಕಾರ ಮಾಡಿಕೊಂಡು, ಸಹಕಾರ ಸಂಘ ಅಂದರೆ ಯಾವಾಗಲೂ ಒಬ್ರಿಗೊಬ್ರು ಸಹಕಾರ ಮಾಡಿದ್ರೆ ಸಹಕಾರ ಸಂಘ ಆಗ್ತದೆ. ಹಿಂಗೆ
ನಮ್ಮ ಇಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂಥ ಕಣಿವೆಯವರು, ನನಗೂ ಸ್ವಲ್ಪ ನೆನಪು ಭಾಳ ಕಡಿಮೆ ಆಗ್ತದೆ. ಅವರೇ ನಮ್ಮ ಸಹಕಾರ ಸಂಘದ ಒಂದು ಸಂಸ್ಥಾಪಕರು. ಹಾಗಾಗಿ ಸಹಕಾರ ಸಂಘ ಮೊದಲು ಸರ್ಕಾರಕ್ಕಿಂತ ಜನರೇ ಸಹಕಾರ ಸಂಘವನ್ನು ರಚನೆ ಮಾಡಿದ್ದಾರೆ. ಆ ರೀತಿಯಾಗಿ ತಾವು ಒಬ್ಬರಿಗೊಬ್ರು ಸಹಕಾರ ಮಾಡಿಕೊಂಡು ಸಂಘವನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಇದರಲ್ಲಿ ಸ್ವಹಿತಾಸಕ್ತಿಗಿಂತ ಸಂಘದ ಹಿತಾಸಕ್ತಿ ಎಲ್ಲರಿಗೂ ಮುಖ್ಯವಾಗಿರ್ತದೆ. ಇದರಲ್ಲಿ ಯಾರು ಕೂಡ ಸ್ವಂತ ಅಪೇಕ್ಷೆ ಮಾಡಬಾರ್ದು. ಸ್ವಂತ ಅಪೇಕ್ಷೆ ಇದರಲ್ಲಿ ಯಾವುದೇ ರೀತಿಯ ಅಪೇಕ್ಷೆ ಸಿಗುವುದಿಲ್ಲ. ಸಂಘ ಬೆಳೆಸಬೇಕು, ನೀವೆಲ್ಲ ಸಹಕಾರ ಮಾಡಿ ಸಂಘ ಬೆಳೆಸಬೇಕು. ನಿಮ್ಮ ಸ್ವಂತ ಇಚ್ಛೆ ಈ ಸಂಘದಲ್ಲಿ ಏನೂ ಇರೋದಿಲ್ಲ. ಸಂಘ ಬೆಳೆಸೋದೇ ನಿಮಗೆಲ್ಲ ಇಚ್ಛೆ ಇರ್ತದೆ. ಇದರಲ್ಲಿ ಸ್ವಾರ್ಥಕ್ಕಿಂತ ಪರಮಾರ್ಥನೇ ಜಾಸ್ತಿ ಇರ್ತದೆ. ಹಂಗಾಗಿ ಸಂಘ ಬೆಳೆಸಲು ತಾವೆಲ್ಲರೂ ಸಕ್ರಿಯವಾಗಿ ಈ ಒಂದು ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ಸರ್ಕಾರದಿಂದ ನಾವು ಸಂಘ ಮುಂದುವರಿಸೋದು. ಸಿದ್ದನೂರನ್ನ ಈ ಒಂದು ಗ್ರಾಮದಲ್ಲಿ ಹಾಲು ಮೇಳ ಉತ್ಪಾದಕರ ಸಹಕಾರ ಸಂಘ ನಿಯಮಿತ ರಾಜೂರು ಈ ಒಂದು ಸಂಸ್ಥೆಯನ್ನು ತೆರೆದುದು ಅತ್ಯಂತ ಸಂತೋಷದಾಯಕ ವಿಷಯ. ಯಾಕೆಂದರೆ ಮಹಿಳೆಯರು ಈ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಎಲ್ಲಿ ಮಹಿಳೆಯರು ಸಂಘವನ್ನು ಸ್ಥಾಪನೆ ಮಾಡ್ತಾರೆ, ಮಹಿಳೆಯರ ಥರ ಅಲ್ಲಿ ಸಂಘಗಳು ಯಶಸ್ವಿಯಾಗ್ತವೆ. ಆ ದಿಶೆಯಲ್ಲಿ ನಮ್ಮ ರಾಜೂರು ಗ್ರಾಮದ ಎಲ್ಲ ಮಹಿಳೆಯರು ಇಂದು ತಾವು ಸೇರಿ ಅಧ್ಯಕ್ಷ ಉಪಾಧ್ಯಕ್ಷರು ಪದಗ್ರಹಣ ಮಾಡಿ ಮತ್ತು ಎಲ್ಲ ಸರ್ವ ಸದಸ್ಯರು ಗ್ರಾಮದ ಒಂದು ಈ ಸೊಸೈಟಿಯನ್ನು ಉನ್ನತವಾಗಿ ಮೇಲ್ದರ್ಜೆಗೇರಿಸಬೇಕಂತ ಅವರಿಗೆ ತಿಳಿಸುತ್ತಾ, ಈಗಾಗಲೇ ನಮ್ಮ ಗ್ರಾಮದಲ್ಲಿ ಹಾಲು ಕುತ್ತದ ಸಂಘಿತ್ತು. ಅದರ ಸಂಘ ಇದು ಮಹಿಳಾ ಸಂಘ. ಅದು ಮೊದಲಿಗೆ ಮಹಿಳೆಯರೆಲ್ಲರೂ ಸಂಘಕ್ಕೆ ನಾವೇನು ಮಾಡಿದ್ವಿ, ನಮಗೆ ಸಂಘ ಏನು ಮಾಡ್ತು, ಸಂಘದಿಂದ ನಮಗೆ ಏನು ಲಾಭ ಆಯಿತು ಅನ್ನೋದು ಯಾವ ಮಹಿಳೆಯರು ಅದನ್ನ ಅನ್ಕೋಬೇಡ್ರಿ. ಸಂಘಕ್ಕಾಗಿ ನೀವು ಸಂಘದ ಲಾಭಕ್ಕಾಗಿ ಸಂಘ ಲಾಭ ಹೊಂತೀವಿ ಅಂತಂದ್ರೆ, ಅದು ಪ್ರಗತಿ ಹೊಂತೀವಿ ಅಂತಂದ್ರೆ ಗ್ರಾಮದಲ್ಲಿ ಒಂದು ಹೆಸರು ಆಗುತ್ತೆ. ಗ್ರಾಮದಿಂದ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಹಿಂಗೆ ಹೆಸರುವಾಸಿಯಾಗಿ ಸಂಘ ಬೆಳಿಬೇಕಂತಂದು ಹೇಳ್ತಾ, ಎಲ್ಲರೂ ಈಗಾಗಲೇ ನಾನು ಹೇಳಿದಾಗೆ ನನಗೇನು ಸಂಘ ಮಾಡ್ತಾರೆ ಅನ್ನೋದನ್ನು ನಾನು ಮರೆಯದ್ರಿ. ಸಂಘಕ್ಕೆ ನಾವೇನು ಮಾಡಿದ್ದೀವಿ, ಸಂಘಕ್ಕೆ ಒಳ್ಳೆಯದನ್ನು ಮಾಡೋದನ್ನು ಮಾಡಿರಿ, ಎಲ್ಲರೂ ಸೇರಿ ಮಾಡ್ಬೇಕಂತಂದು ತಿಳಿಸುತ್ತಾ ನಾನು ಮಾತಾಡೋ